RSS ದೆವ್ವ ಇದ್ದಂತೆ ದೆವ್ವದ ನೆರಳಾಗಿದೆ ಬಿಜೆಪಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಮಾತಾಡ್ಬಿಡ್ತಾರೆ. ಹೋರಾಟ ಯಾರ ಜೊತೆಗೆ? ಇದು ಕೂಡ ಒಂದು ವಿಚಾರ ಇದೆ. ಧರ್ಮವನ್ನು ಉಳಿಸ್ಕೊಳ್ಬೇಕಾದ್ರೆ ಮೂರು ಮಕ್ಕಳನ್ನು ನೀವು ಹೆತ್ತುಬಿಡಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಅವರು ಅವಿವಾಹಿತರಾಗಿ ಬ್ರಹ್ಮಚಾರಿಗಳಾಗಿ ಇದ್ದಾರಲ್ಲ ಯಾಕೆ? ಈ RSSಗೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ? ಇವರ ಹಣದ ಮೂಲ ಯಾವುದು? ಈ RSS ಅವರು ನೋಂದಣಿಯನ್ನೇ ಯಾಕೆ ಮಾಡಿಸ್ಕೊಂಡಿಲ್ಲ? ಇವರು ಹಣಕಾಸಿನ ಅಕ್ರಮ ವರ್ಗಾವಣೆಯಲ್ಲಿದ್ದಾರೆ ಎನ್ನುವವರೆಗೂ ಕೂಡ ಇವತ್ತು ಕಾಂಗ್ರೆಸ್ ನಾಯಕರ ಕಡೆಯಿಂದ ಆರೋಪಗಳು ಬಂತು. ಒಬ್ಬರು ಆರೋಪಗಳು ಮಾಡ್ತಾ ಇದ್ದಾಗ ಅನೇಕ ಕಾಂಗ್ರೆಸ್ ನಾಯಕರು ಇದಕ್ಕೆ ಬಹುಪರ ಕೂಡ ಹೇಳಿದ್ದಾರೆ. ಅದ್ಭುತವಾಗಿ ಮಾತಾಡಿದ್ದೀರಿ, ಕರೆಕ್ಟಾಗಿ ಹೇಳಿದ್ದಾರೆ. ಯಾಕೆ ನೋಂದಣಿ ಮಾಡ್ಕೊಳ್ಳಲ್ಲ ಇವರು? ಸಂಘ ಯಾಕೆ ರಿಜಿಸ್ಟರ್ ಆಗಬಾರ್ದು? ಇವ್ರ ಹಣಕಾಸಿನ ಅಕ್ರಮ ಹೇಗೆ ನಡೀತಾ ಇದೆ? ಇವರೇನು ಟ್ಯಾಕ್ಸ್ ಕಟ್ಟಲ್ವೋ? ಇದೆಲ್ಲ ಚರ್ಚೆಗಳಿದೆಯಲ್ಲ. ಇದರಲ್ಲಿ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೈಮ್ ಆ್ಯಂಡ್ ಅಗೈನ್ ಕಾಂಗ್ರೆಸ್ ನಾಯಕರು ಹರಿಹಾಯ್ತಾ ಇರ್ತಾರೆ. ಯಾಕೆ? ಈ ಒಂದು ಹೇಳಿಕೆಗಳಿಗೆ RSS ಬಳಿಯೋ BJP ಬಳಿಯೋ ಉತ್ತರನೇ ಇಲ್ವಾ? ಈ ದೇಶದಲ್ಲಿ RSS ನೋಂದಣಿ ಯಾಕೆ ಮಾಡಿಕೊಂಡಿಲ್ಲ? ನೋಂದಣಿಯಾದರೆ ಅಕೌಂಟೇಬಲ್ ಆಗುತ್ತೆ ಅಂತನಾ, ಅಥವಾ RSS ಸ್ಥಾಪನೆಯಾದ ಕಾಲದಲ್ಲಿ ನೋಂದಣಿಯನ್ನು ಬ್ರಿಟಿಷರ ಬಳಿ ಮಾಡಿಸ್ಕೋಬೇಕಾಗಿತ್ತಾ? ಸ್ವಾತಂತ್ರ್ಯಾನಂತರದಲ್ಲಿ ಕಡ್ಡಾಯವೇ ಆಗಿರಲಿಲ್ಲ, ಹಾಗಾಗಿ ಅದು ಹಾಗೆ ಬಂದಿದೆ. ಏನು ತಪ್ಪಿದೆ ಇದರಲ್ಲಿ? ನಾವು ತೆರಿಗೆ ಕಟ್ತಾ ಇದ್ದೀವಿ. ಸಂಘಟನಾತ್ಮಕ ಮತ್ತು ಕಾನೂನಾತ್ಮಕ ಸಂಸ್ಥೆ ನಮ್ಮದಾಗಿದೆ ಅಂತೇಳಿ ಒಂದು ಕಡೆ ಮೋಹನ್ ಭಾಗವತರು ಒಂದು ಕಡೆ ಮಾತಾಡ್ತಾರೆ. ಇದರ ಮಧ್ಯದಲ್ಲಿ ಇದಕ್ಕೆ ಬೆಂಬಲಿಸುವ ರೀತಿ ಅಂದರೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಬೆಂಬಲಿಸುವ ರೀತಿಯಲ್ಲಿ ಶಿವರಾಜ್ ತಂಗಡಿಗೆ ಆಗಲಿ, ಬೇರೆ ನಾಯಕರಾಗಲಿ, ಹರಿಪ್ರಸಾದ್ ಅವರಾಗಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾದರೆ RSS ವಿಚಾರದಲ್ಲಿ ನಡೆದಿರೋದು ಏನು? ಈ RSS ವಿಚಾರದಲ್ಲಿ RSS ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥವ್ರ ವಿಚಾರದಲ್ಲಿ ಅಪವಾದ ಅಪಸ್ವರಗಳಿದೆಯಾ? ಅಲ್ಲಿ ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಿಗೆ ಸಿಟ್ಟಿದೆಯಾ? ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ಸಿಟ್ಟಿದೆಯಾ? ಅಥವಾ ಇವರು BJPಯ ಬ್ಯಾಕ್ ಬೋನ್ ಆಗಿದ್ದಾರೆ ಎನ್ನುವುದರ ಬಗ್ಗೆ ಸಿಟ್ಟಿದೆಯಾ? ಅಥವಾ ಈ ಎಲ್ಲವೂ ಅಲ್ಲದೆ ರಾಜಕೀಯ ಕಾರಣಗಳೇ ಇಲ್ಲಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಡಿಬೇಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ವಿಚಾರದಲ್ಲಿ ಮೋಹನ್ ಭಾಗವತರ ಆದಿಯಾಗಿ ಯಾರ್ಯಾರು ಮಾತಾಡಿದ್ದಾರೆ ನೋಡ್ಬಿಡಿ. ದೆವ್ವದ ನೆರಳ ಜೊತೆ ಜಗಳ ಆಗ್ತಾ ಇದೆ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಸೊ ಈ ನೆರಳ ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಇವ್ರದೊಂದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲ ಓದಿದಿರೋ ಎಲ್ಲ ಓದಿಲ್ಲ. ಮೊನ್ನೆ ಒಂದು ಪ್ರತಿಷ್ಠಿತವಾದಂತ ಪತ್ರಿಕೆಯಲ್ಲಿ ಬಂದಿತ್ತು. ಮೋರ್ ದೆನ್ 2500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು RSS ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ದೆವ್ವದ ನೆರಳ ಜೊತೆ ಜಗಳ ಆಡ್ತಾ ಇದೆ. ದೆವ್ವದ ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರು ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಕರಿತೀರಿ? ಗೋಸ್ಟ್ ಅಂತ. ಎಲ್ಲ ರಿಜಿಸ್ಟರ್ ಆಗಬೇಕಲ್ಲ, ಸಂಘಗಳೆಲ್ಲ ರಿಜಿಸ್ಟರ್ ಆಗ್ತಾವಲ್ಲ. ದಲಿತ ಸಂಘಟನೆ ಇದೆ, ಇಟ್ಸ್ ಅ ರಿಜಿಸ್ಟರ್ ಆರ್ಗನೈಸೇಷನ್. ಎನಿ ಸೋಷಿಯಲ್ ಮೂವ್ಮೆಂಟ್ ಆರ್ ಎನಿ ಆರ್ಗನೈಸೇಷನ್ ಮಸ್ಟ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆ್ಯಕ್ಟ್. ಅವೆಲ್ಲ ಏನು ಮಾಡ್ತಾರೆ ಏನು ಮಾಡಲ್ಲ ಹೇಳ್ಯಾರಂತ ನನ್ನ ಅನಿಸಿಕೆ. ಅವರು ಇಂದೆಲ್ಲ ನಾಳೆ ಲೆಕ್ಕ ಕೊಡಲೇಬೇಕು. 100% ಅಕೌಂಟಬಿಲಿಟಿ ಬೇಕೇ ಬೇಕಲ್ಲ. ಒಂದು ಸಣ್ಣದೊಂದು ನೀವು ಸಂಸ್ಥೆ ಮಾಡ್ತೀವಂದ್ರೆ ರಿಜಿಸ್ಟರ್ ಮಾಡ್ತೀವಿ. Sangha started in 1925. So, do you expect us to register with the British government? Against whom our Sarsanga Jalak was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals and we are a recognized organization. So income tax department. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ DT ವಿಜೇಂದ್ರ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ವಿಜೇಂದ್ರ ಅವರು ತಮಗೆ ಒಂದು ಡಿಬೇಟ್ಗೆ. ಹನುಮೇಶ್ ಕೆ ಯಾವಗಲ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಹನುಮೇಶ್ ಅವರೇ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮೊಂದಿಗೆ ವೇಣುಗೋಪಾಲ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಸ್ವಾಗತ ವೇಣುಗೋಪಾಲ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. RSSನ ದೆವ್ವ ಅಂತ ಕರೀತಾರೆ ಪ್ರಿಯಾಂಕ್ ಖರ್ಗೆ ಅವರು. ಇನ್ನೊಂದು ಕಡೆ ಆ ದೆವ್ವದ ನೆರಳು BJP ಅಂತ ಕೂಡ ಒಂದು ಕಡೆ ಕರೀತಾ ಇದ್ದಾರೆ. ಏನು ಕಾರಣ ಇದಕ್ಕೆ? RSS ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ಈ ಥರ ಮಾತನಾಡಲಿಕ್ಕೆ ಏನು ಕಾರಣ ಇದೆ? ಘೋಸ್ಟ್
ಒಂದು ರಿಜಿಸ್ಟ್ರಿ ಆಗದೆ ಇರತಕ್ಕಂತಹ ಒಂದು ಸಂಘ ಇವ್ರದ್ದು. ಯಾವ ಥರ ಸಂಘ ಇದು? ಹಣಕಾಸಿನ ಅಕ್ರಮ ವರ್ಗಾವಣೆ ಮಾಡ್ತಾರೆ ಇವರು. ಹಣಕಾಸಿಗೆ ಲೆಕ್ಕ ಇಲ್ಲ, ಏನೂ ಇಲ್ಲ, ಇವರು ಟ್ಯಾಕ್ಸೇ ಕಟ್ಟಲ್ಲ, ಇವರು ಇಲ್ಲಿವರೆಗೂ ಹೋಗ್ತಾ ಇದ್ದಿಲ್ಲ ಚರ್ಚೆ. ಏನು ರೀಸನ್ ಅಂತ ತಮಗನ್ಸುತ್ತೆ ಅಂತ? ವೇಣುಗೋಪಾಲ್ ಅವರು ಕೇಳಿಸ್ತಾ ಇದ್ದಾರೆ ನನ್ನ ವಾಯ್ಸು? ನನಗ ಸರ್? ನಿಮಗೆ ಕೇಳಿದ್ದು ನಾನು. ಹಾಂ ಸರ್, ಈಗ ಒಂದು ತಾವೇ ಹೇಳ್ದಂಗೆ ನಮ್ಮ ಮಾನ್ಯ ಸರಸಂಘ ಚಾಲಕರು ಅದನ್ನ ಕ್ಲಿಯರ್ ಆಗಿ ಯಾರು ನೋಂದಾವಣಿ ಆಗೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಫಂಡ್ಸ್ ಅದನ್ನ ಮತ್ತೊಮ್ಮೆ ಅದು ಕಳೆದ ಪ್ರತಿ ವರ್ಷನೂ ಅದು ಆ ಸುದ್ದಿ ಬರುತ್ತೆ, ಅದಕ್ಕೆ ನಮ್ಮವರು ಉತ್ತರ ಕೊಡ್ತಾರೆ, ಅದು ನಡ್ಕೊಂಡು ಬರ್ತಾನೆ ಇದೆ ಸರ್. ಈಗ ಅದರ ನಂತರ ಕಳೆದ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರನು ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಂಗೆ ಈಗ ಫಂಡ್ಸ್ ಬಗ್ಗೆ ಹೇಳಿದ್ರಿ ಸರ್. ಈಗ ಫಂಡ್ಸ್ ತಾವು ಹೇಳಿದಾಗ ಗುರುದಕ್ಷಿಣೆದು ಹೇಳಿದ್ದಾರೆ. ಪ್ರತಿ ಬಾರಿ ನಾವು ಗುರುಪೂಜೆ ಮಾಡಿದಾಗ ಗುರುಪೂಜೆದ ಏನು ಫಂಡ್ ಕಲೆಕ್ಟ್ ಅದಕ್ಕೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ ಅನ್ನೋದು, ಅದನ್ನು ಸಹ ಅವರು ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು. ಕೋರ್ಟ್ ಇನ್ಕಮ್ ಟ್ಯಾಕ್ಸ್ ಕೋರ್ಟ್ ನಲ್ಲೂ ಸಹ ಅದು ನಮ್ಮ ಪರವಾಗಿ ಆಯ್ತು ಅನ್ನೋದನ್ನ ಮಾನ್ಯ ಸರಸಂಘರಾಚಾರ್ಯರು ತಿಳಿಸಿದ್ದಾರೆ ಸರ್. ಇವತ್ತು ನೀವು ಅದರದ್ದು ಸಂಘದ ಆಕ್ಟಿವಿಟೀಸ್ ನೋಡಿದಾಗ ಒಂದು ಟ್ರಸ್ಟ್ ರಿಜಿಸ್ಟರ್ ಆಗಿರುತ್ತೆ. ಈಗ ಒಂದು ಆಫೀಸ್ ಇದೆ ಅನ್ಕೊಳ್ಳಿ ಸರ್, ಉದಾಹರಣೆಗೆ ಅದು ಒಂದು ಟ್ರಸ್ಟ್ ಹೆಸರಲ್ಲಿ ಇರುತ್ತೆ. ಆ ಟ್ರಸ್ಟ್ ಯಾರು ಹಣ ಕೊಡ್ತಾರೆ ಅದ್ರದ್ದು ಇನ್ಕಮ್ ಟ್ಯಾಕ್ಸ್ ಎಲ್ಲವೂ ಸಹ ನಿಮಗೆ ರಿಜಿಸ್ಟರ್ಡ್, ಎಲ್ಲವೂ ಸಹ ಸರ್ಕಾರಕ್ಕೆ. ಸಂಘವೇ ರಿಜಿಸ್ಟರ್ ಆಗಿಲ್ವಲ್ಲ ಯಾಕೆ ವೇಣುಗೋಪಾಲ್ ಅವರೇ? ಸಂಘ ರಿಜಿಸ್ಟರ್ ಆಗಿ ಆಯ್ತಪ್ಪ, 1925 ಬ್ರಿಟಿಷರ ಕಾಲ ರಿಜಿಸ್ಟರ್ ಆಗಲಿಲ್ಲ. ಆನಂತರದಲ್ಲಿ ಭಾರತದಲ್ಲಿ ಹಾಗಾದ್ರೆ ಸಂಘಗಳು ರಿಜಿಸ್ಟರ್ ಆಗಬಾರ್ದು ಅಂತ ಅದ್ರ ಕಾನೂನು ಇತ್ತಾ? ಏನು ಇಲ್ವಲ್ಲ, ನೋಂದಣಿ ಆಗ್ತಾವಲ್ವ ಸಂಘಗಳು. ಅವಾಗೇನು ಅಡ್ಡಿ ಆಗಿತ್ತು RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ? ಸರಿ, ಈಗ ತಾವು ಹೇಳ್ದಂಗೆ ಅನೇಕ ಕಾರಣಗಳು ಮಾನ್ಯ ಸರಸಂಘಚಾರ ತಿಳಿಸ. ಒಂದು, ಈಗ ರಿಜಿಸ್ಟರ್ ಮಾಡ್ಬೇಕು ಅಂತ ಎಲ್ಲೂ ಕಾನೂನು ಇಲ್ಲ. ಹಾಗಾದ್ರೆ ಸರ್ ಒಂದ್ ಮಾಡ್ಬೋದು ಸರ್, ಕಾಂಗ್ರೆಸ್ ಈಗಿನ ಸರ್ಕಾರಗಳು ಸಂಘಕ್ಕೆ ಒಂದು ನೋಟಿಸ್ ಕೊಡ್ಲಿ ಸರ್. ನೋಟಿಸ್ ಅನ್ನ ಫೈಟ್ ಮಾಡಂತ ನಾವು ಕೋರ್ಟ್ ಅಲ್ಲಿ ಬೇಕಾದ್ರೆ ಫೈಟ್ ಮಾಡ್ಬೋದು. ಪದೇ ಯಾವ ಕಾರಣಕ್ಕೆ ಇವರು ಇದನ್ನ ಕೇಳ್ತಾ ಇದ್ದಾರೆ? ಈಗ ನಮ್ಮಲ್ಲಿ ಯಾವುದೇ ತರದ ಹಣದ ಫಂಡಿಂಗ್ ಆಗ್ಲಿ ಇನ್ನೊಂದು ಬೇರೆ ಬೇರೆ ಟ್ರಸ್ಟ್ ಮೂಲಕ ಬರುತ್ತೆ ಅಂತ ತಮ್ಗೆ ಹೇಳಿದೆ, ಅದೆಲ್ಲರೂ ಪಾರದರ್ಶಕವಾಗಿದೆ. ಇವರು ಇದನ್ನ ಕೇವಲ ರಾಜಕೀಯವಾಗಿ ಬಳಸ್ಕೊತಾ ಇದಾರೆ ಹೊರತು ಇದರಿಂದ ಅವ್ರಿಗೂ ಗೊತ್ತು, ಇದರಿಂದ ಯಾವ ರಿಜಿಸ್ಟರ್ ಆಗಿಲ್ಲ ಅಂದ್ರೂ ಇದರಿಂದ ರಿಜಿಸ್ಟರ್ ಆಗಿಲ್ಲ ಅಂದ್ರೂ ಇದು ಅವ್ರಿಗೆಲ್ಲದೂ ಗೊತ್ತಿದೆ. ನಾವ್ ಏನ್ ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲದೂ ಅವ್ರಿಗೆ ಗೊತ್ತಿರುತ್ತದೆ. ಸಂಘನ 3 ಸಲ ಬ್ಯಾನ್ ಮಾಡಕ್ ಪ್ರಯತ್ನ ಪಟ್ರು, ಆಗ್ಲಿಲ್ಲ. ಕೋರ್ಟ್ ನಮ್ಮ ಪರವಾಗಿ ನಿಂತು ಕೋರ್ಟ್ ಇದ್ ಮಾಡಿದ್ರು. ಆದ್ರೂ ಸಹ ಅವರ ವೈಯಕ್ತಿಕ ರಾಜಕಾರಣ ಕಾರಣಗಳಿಂದ ಅವರು ಪದೇ ಇದನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರೇ, ಈಗ ದೆವ್ವದ ನೆರಳು ಅಂತ ನಿಮ್ಮ ಪಾರ್ಟಿನ ಕರೆದ್ರು ಪ್ರಿಯಾಂಕ್ ಖರ್ಗೆ ಅವರು. ದೆವ್ವದ ನೆರಳು, ಈ ನೆರಳಿನ ಹಿಂದೆ ಇರೋ ದೆವ್ವ ಯಾವುದು ಅಂದರೆ RSS ಅಂತ ಕರೆದ್ರು. ಏನಿಸ್ತು ನಿಮಗೆ ಈ ಮಾತು ಕೇಳಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು? ಏನು ಪ್ರಿಯಾಂಕ ಖರ್ಗೆ ಅವರು ಏನು ಮಾನ್ಯ ಸಚಿವರಿದ್ದಾರೆ, ಓಕೆ, ಸೊ ಅವರ ಮಾತುಗಳು ಕೇಳಿದ್ರೆ ಏನು ಅನ್ಸುತ್ತೆ ಅಂದರೆ ಈ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ ಒಂದೇನು ಮಾತಿದೆಯಲ್ಲ ಅದು ನೆನಪಾಗ್ತದೆ. ಈಗ ನೋಡಿ ಸರ್, RSS ಈಗಾಗಲೇ ಸರಸಂಘಚಾರಕರು ಹೇಳಿದಾಗೆ 1925ರಲ್ಲಿ ರಿಜಿಸ್ಟರ್ ಆದಂಥ ಒಂದು ಸಂಘಟನೆ, ಸ್ಥಾಪನೆ ಆದಂಥ ಒಂದು ಸಂಘ, ಸ್ಥಾಪನೆ ಆದಂಥ ಒಂದು ಸಂಘ. ಈಗಾಗಲೇ ಸ್ಪಷ್ಟಪಡಿಸಿದ್ರು, ನಮ್ಮ ಸರಸಂಘ ಚಾಲಕರು ಸ್ಪಷ್ಟಪಡಿಸಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ, ಅದು ಒಂದು ಇಟ್ಸ್ ನಾಟ್ ಮ್ಯಾಂಡೇಟರಿ. ಆಮೇಲೆ ಇಟ್ಸ್ ನಾಟ್ ಕಂಪಲ್ಸರಿ, ಅದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಸೊ ನಾವು ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಅವಕಾಶ ಇದೆ ಸಂಘಟನೆಗಳು. ಆಮೇಲೆ ದಿಸ್ ಈಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ಅಥವಾ ಇದೊಂದು ಲಾಭ ಪಡೆಯುವಂಥ ಒಂದು ಸಂಸ್ಥೆ ಕೂಡ ಅಲ್ಲ. ಇದೇನಪ್ಪ ಅಂದರೆ ಒಂದು ಸೇವೆ ಮನೋಭಾವದಲ್ಲಿ ಕೆಲಸ ಮಾಡ್ತಿರೋದು. RSS ಬೇನಾಮಿ BJP ಅಲ್ವಾ? ಅದು ಈಗ ಬೇನಾಮಿ ಅಲ್ಲ, ಅದು ಬೇನಾಮಿ ಹೆಂಗಾಗ್ತದೆ? RSS ಬೇನಾಮಿ ಹೆಂಗೆ BJP ಆಗುತ್ತೆ?